ನೇಕೆಡ್ ಆಪ್ಷನ್ಸ್ ಮಾಡಿ ತುಂಬಾ ಲಾಸ್ ಮಾಡಿದೆ. ಒಂಚೂರು ಬೇಸಿಕ್ ನಾಲೆಜ್ ಕೂಡ ನನಗಿರಲಿಲ್ಲ. ಸೊ ತುಂಬ ಬೋರ್ ಆಗೋದು, ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಅಷ್ಟೇ ಗೊತ್ತಿತ್ತು. ತುಂಬ ಹಿಂಸೆ ಅನ್ನಿಸ್ತಿತ್ತು. ಅದು ಸಮುದ್ರ ಅಂತ ಗೊತ್ತಾಯ್ತು ಅವಾಗ. ಸ್ಟಾಕ್ ಮಾರ್ಕೆಟ್ ಬಂದು ಚೆನ್ನಾಗಿ ಅರ್ನ್ ಮಾಡ್ಬೋದು. ಸೊ ಇದು ಬರೀ ಮೋಸ. ಇವಾಗ ನನಗೆ ಕಾನ್ಫಿಡೆಂಟ್ ಬಂದಿದೆ, ಎಲ್ಲದೂ ಸ್ಟಾಪ್ ಮಾಡ್ತಿದೆ. ಸೊ ನಾವೇನು ಅಮೌಂಟ್ ನಾವು ಪೇ ಮಾಡ್ತೀವಿ ಅದ್ರದ್ದು 3 to 4 ಟೈಮ್ಸ್ ನಾನು ಬರೀ ನಮ್ಮ ದುಡ್ಡು ಕಿತ್ಕೊಳ್ತಾರೆ. ಆರಾಮಾಗಿ ಮನೇಲಿ ಕುತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಸಾಫ್ಟ್ವೇರ್ ಅವ್ರು ಕೆಲಸ ಮಾಡ್ತಿದ್ರು, ಅವ್ರಿಗೂ ಸಹ ಇಷ್ಟು ಬರುತ್ತಾ ಇಲ್ವ ಅಂತ ನನಗಂತೂ ಗೊತ್ತಿಲ್ಲ. ಕ್ವಿಟ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿಡಿ ಅಕಾಡೆಮಿಗೆ ಒಂದು ಕೋಚಿಂಗ್ ಕಲ್ತ್ಕೊಳ್ಳೋದ್ರಿಂದ ವುಮೆನ್ಸಿಗೆ ಅದು ಹೇಗೆ ಹೆಲ್ಪ್ ಆಗ್ತಾ ಇದೆ ಇದನ್ನು ನಾವು ನಮ್ಮ ಸ್ಟೂಡೆಂಟ್ ಆದ ಭವ್ಯ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಭವ್ಯ ಅವರೇ. ನಮಸ್ತೆ ಮ್ಯಾಮ್. ನಾನು ಲಕ್ಷ್ಮಿ ಅಂತ, ಮೈಸೂರಿಂದ. ನನ್ನ ಹೆಸರು ಯಶೋಧ ನರಸಿಂಹರಾಜು ಅಂತ. ನಾನು ಪ್ರೀವಿಯಸ್ ಹೊರಗಡೆ ಜಾಬ್ ಮಾಡ್ತಾಯಿದ್ದೆ. ಸೊ ಜಾಬಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇತ್ತು. ಸೊ ಬಂದು ನನ್ನ ತಮ್ಮನ ಕನ್ಸಲ್ಟ್ ಮಾಡಿದೆ, ಈ ಥರ ತುಂಬ ಪ್ರೆಷರ್ ಆಗ್ತಾಯಿದೆ, ಏನು ಮಾಡಲಿ, ನಾನು ಜಾಬ್ ಕ್ವಿಟ್ ಮಾಡಿಬಿಡ್ಬೇಕು, ಬೇರೆ ಎಲ್ಲರೂ ನನಗೆ ಜಾಬ್ ಇದ್ದರೆ ಹೇಳು ಅಂತ ಅವನ್ನ ಕೇಳಿದೆ. ಅದಕ್ಕೆ ಅವನಂದ, ಬೇಡ ನೀನು ಸ್ಟಾಕ್ ಮಾರ್ಕೆಟಿಗೆ ಬಾ, ಸ್ಟಾಕ್ ಮಾರ್ಕೆಟ್ಗೆ ಬಂದು ಚೆನ್ನಾಗಿ ಅರ್ನ್ ಮಾಡ್ಬೋದು ಅಂತ ನಮ್ಮ ಮನೆ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ನನ್ನ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡು ಚೆನ್ನಾಗಿ ನೀನು ಮಾಡು ಅಂತ ಅಂದರು. ಸೊ ಸ್ಟಾಕ್ ಮಾರ್ಕೆಟ್ ಹೇಗೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂಚೂರು ಬೇಸಿಕ್ ನಾಲೆಜ್ ಕೂಡ ನನಗಿರಲಿಲ್ಲ. ಕೊನೆಗೆ ನನ್ನ ಬ್ರದರ್ ಏನು ಮಾಡ್ದೆ, ನೀನು ಬೇಡ TDIಗೆ ಹೋಗು, TDI ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಸೊ ಯೂಟ್ಯೂಬಲ್ಲಿ ಬೇರೆ ಬೇರೆ ಎಷ್ಟೋ ಚಾನಲ್ಸು, ಬೇರೆ ಬೇರೆ ಯೂಟ್ಯೂಬಲ್ಲಿ ಆನ್ಲೈನ್ ಎಲ್ಲ ಹೇಳಿದ್ರು. ಬಟ್ ಅವ್ನು ಸಜೆಸ್ಟ್ ಮಾಡಿದಂಗೆ TDI ಅಕಾಡೆಮಿ ತುಂಬ ಚೆನ್ನಾಗಿದೆ, ಸೊ ಅಲ್ಲಿಗೆ ಹೋಗು, ನಾನು ಹೇಳ್ಕೊಡ್ಬೋದು, ಆದರೂ ಬೇಸಿಕ್ ಕ್ಲಾಸಿಂದನೇ ಕಲಿಬೇಕು ಅಂತ ಅಂದ್ಬಿಟ್ಟು. ಸೊ ಈಗೊಂದು 1 ಇಯರ್ ಹತ್ತತ್ರ ಆಯಿತು ನಾನು ಬಂದು ಸ್ಟಾಕ್ ಮಾರ್ಕೆಟ್ಗೆ. ಸೊ ಆ ಟೈಮಲ್ಲಿ ನಾನು ಬಂದು TDIಗೆ ಗೋಲ್ಡ್ ಕೋರ್ಸಿಗೆ ಬಂದು ಜಾಯ್ನ್ ಆದೆ. ಗೋಲ್ಡ್ ಕೋರ್ಸಿಗೆ ಬಂದು ಜಾಯ್ನ್ ಆದಾಗ ಸ್ವಲ್ಪ ಹೆಡ್ಜಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ಕರೆಕ್ಟು ನಾನು ಫಾಲೋ ಮಾಡಿದೆ, ಕರೆಕ್ಟಾಗಿ ಅನಲೈಸ್ನ ಕರೆಕ್ಟಾಗಿ ಕಲ್ತ್ಕೊಳ್ದೆ, ಪ್ರಾಕ್ಟೀಸ್ ಮಾಡಿದೆ, ನೇಕೆಡ್ ಆಪ್ಷನ್ಸ್ ಮಾಡಿ ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಂಗೆ ತುಂಬ ಲಾಸ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ವಾಪಸ್ ನಾನು ಮೈಸೂರಿಗೆ ಹೊರಟೋದೆ. ಸ್ವಲ್ಪ ದಿವಸ ಬಿಟ್ಟು ನನಗೆ ಅನ್ನಿಸ್ತು, ಇದು ನಾನು ಏನಾದರೂ ಇದರಲ್ಲಿ ಸಾಧಿಸಿ ತೋರಿಸ್ಬೇಕು ಅಂತ ಅಂದ್ಕೊಂಡು ವಾಪಸ್ ನಾನು ಮೆಂಟರ್ಶಿಪ್ ಕ್ಲಾಸಿಗೆ ಸೇರ್ಕೋಬೇಕು, ಇದ್ರದ್ದು ಆಳ ಏನಂತ ನಾನು ತಿಳ್ಕೊಬೇಕು ಅಂತ ತುಂಬ ಯೋಚನೆ ಮಾಡಿ ಮನೋಜ್ ಸರ್ ಕಾಲ್ ಮಾಡಿದೆ. ಒಂದು ದಿವಸ ಕಾಲ್ ಮಾಡಿಬಿಟ್ಟು, ಸರ್ ಈ ಥರ ನಾನು ಮೆಂಟರ್ಶಿಪ್ ಕ್ಲಾಸ್ ತೊಗೋಬೇಕು, ನಾವು ಯಾವ ಮೆಂಟರ್ ಹೇಳ್ತೀರಾ, ಯಾವ ಥರ ಹೇಳ್ತೀರಾ, ಸೊ ನಾನು ತೊಗೋಬೋದಾ ಅಂತ ಕೇಳಿದ್ದಕ್ಕೆ, ನೀವು ಯಾವಾಗ ನಿಮ್ಮ ಟೈಮ್ ಯಾವುದಿದೆ, ನಿಮ್ಗೆ ಯಾವ ಮೆಂಟರ್ ಬೇಕು, ಸೊ ಅದೇ ಮೆಂಟರ್ನ ನಿಮ್ಮ ಯಾವ ಥರ ನಿಮ್ಗೆ ಅನುಕೂಲ ಆಗೋ ಹಾಗೆ ನೀವು ತೊಗೋಬೋದು ಅಂತ ಮನೋಜ್ ಸರ್ ಹೇಳಿದ್ರು. ಸೊ ಅದಾದಮೇಲೆ ಕನ್ಫರ್ಮ್ ಮಾಡ್ಕೊಂಡು ನಾನು ಬಂದು ಮೆಂಟರ್ಶಿಪ್ ಕ್ಲಾಸಿಗೆ ಜಾಯ್ನ್ ಆದೆ. ಸೊ ಮೆಂಟರ್ಶಿಪ್ ಕ್ಲಾಸಿಗೆ ಜಾಯ್ನ್ ಆಗೋ ಅಡ್ವಾಂಟೇಜ್ ಏನಂದರೆ, ಸೊ ಎಲ್ಲ ಕೋರ್ಸು, ಗೋಲ್ಡ್ ಕೋರ್ಸು, ಡೈಮಂಡ್ ಕೋರ್ಸು, ಮೆಂಟರ್ಶಿಪ್ ಕ್ಲಾಸು ಪ್ರತಿಯೊಂದು ಕೂಡ ಅಟೆಂಡ್ ಮಾಡ್ಬೋದು, ಮತ್ತು ನಮಗೆ ಕಂಪ್ಲೀಟ್ ಫ್ರೀ ಟೈಮ್ ಇರುತ್ತೆ. ಸೊ ಮೆಂಟರ್ಶಿಪ್ ಕ್ಲಾಸಿಗೆ ಬಂದಮೇಲೆ ತುಂಬ ದಿನ ಹೋಗ್ತಾ ಇದ್ರ ಬಗ್ಗೆ ನಾಲೆಜ್ ತುಂಬಾ ಇಂಪ್ರೂವ್ ಆಗ್ತಾ ಹೋಗ್ತು, ಮತ್ತು ಇದ್ರದ್ದು ಆಳ ತುಂಬ ಇದೆ ಅಂತ ಅನ್ನಿಸ್ತು. ಸೊ ಯಾವ್ಯಾವ ಕಾರ್ನರಿಂದ ಕೂಡ ನಾವು ಅರ್ನ್ ಮಾಡ್ಬೋದು, ನಾಟ್ ಓನ್ಲಿ ಹೆಡ್ಜಿಂಗ್ ಇಲ್ಲ ಮತ್ತು ಇದು ನೇಕೆಡ್ ಆಪ್ಷನ್ ಬಿಟ್ಟು ಬೇರೆ ಯಾವ್ಯಾವ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಇವಾಗ ನನಗೆ ಕಾನ್ಫಿಡೆಂಟ್ ಬಂದಿದೆ. ಮೇನ್ ಮಿಸ್ಟೇಕ್ ಏನಾಯಿತು ಅಂತಂದರೆ, ಕರೆಕ್ಟಾಗಿ ಚಾರ್ಟ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ದೆ ಟ್ರೇಡ್ ಮಾಡಿದ್ದಕ್ಕೆ ನನಗೆ ಲಾಸ್ ಆಯಿತು. ಇವಾಗ ನನಗೆ ಇಂಡಿವಿಜುವಲ್ ನನಗೆ ಹೇಗೆ ಸ್ಟಾಕ್ಸ್ನ ಪಿಕ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಿ ಅದನ್ನು ತೊಗೋಬೇಕು ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಮತ್ತು ಪ್ರತಿಯೊಬ್ಬರು ಮೆಂಟರ್ಸು ಕೂಡ ಎಷ್ಟು ಚೆನ್ನಾಗಿ ಅವರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ಅಂದರೆ, ಅವರು ಇವರು ಅಂತಲೇ ಇಲ್ಲ, ಎಲ್ಲ ಮೆಂಟರ್ಸು ಯಾವುದೇ ಏನೇ ನಮಗೆ ಡೌಟ್ಸ್ ಬಂದರೆ, ಏನೇ ಕ್ವೈರಿ ಬಂದರೂ ಆ ಟೈಮಲ್ಲಿ ಸಾಲ್ವ್ ಮಾಡ್ತಾರೆ. ಮತ್ತು ನಾವು ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೂ ನಾವು ಅನಲೈಸ್ ಮಾಡಿ ಹೇಳಿದ್ರೆ, ಸೊ ಮೇಡಮ್ ಈ ಥರ ತೊಗೋಬೋದಾ, ಸರ್ ಈ ಥರ ತೊಗೋಬೋದಾ, ಈ ಥರ ನಾನು ಟ್ರೇಡ್ ಮಾಡ್ಬೋದಾ ಅಂದರೆ ಪ್ರತಿಯೊಬ್ಬರು ಅದನ್ನು ನಮಗೆ ಅನಲೈಸ್ ಮಾಡಿ, ನೀವು ಮಾಡಿರೋ ಅನಲೈಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಸೊ ಎವ್ರಿ ಡೇ ದೆರ್ ಇಸ್ ಎ ಚಾಲೆಂಜ್ ಇರೋ ಥರ ನಂಗೆ ಅನ್ನಿಸ್ತಾ ಇದೆ. ಸೊ ನಾವೇನು ಅಮೌಂಟ್ ನಾವು ಪೇ ಮಾಡ್ತೀವಿ ಅದ್ರದ್ದು 3 to 4 ಟೈಮ್ಸ್ ನಾನು ಅರ್ನ್ ಮಾಡಿಬಿಟ್ಟಿದ್ದೀನಿ. ಸೊ ಆಲ್ರೆಡಿ ನಾನು ಬಂದು 1.5 ಮಂತ್ ಆಯಿತು ಮೆಂಟರ್ಶಿಪ್ ಕ್ಲಾಸ್ಗೆ. ಓವರಾಲ್ 1 ಇಯರ್ ಹತ್ತತ್ರ ಆಯಿತು ಸ್ಟಾಕ್ ಮಾರ್ಕೆಟ್ಗೆ ಬಂದು ಚೆನ್ನಾಗಿ ಅರ್ನ್ ಮಾಡಿದ್ದೀನಿ. ನಾವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಫೀಸ್ ತುಂಬಾ ಕಡಿಮೆ ಇದೆ. ಆನ್ಲೈನಲ್ಲಿ ಸಾಕಷ್ಟು ನಮಗೆ ಮೆಸೇಜಸ್ ಕೊಡ್ತಾರೆ, ನೀವು ಅದನ್ನು ಬೈ ಮಾಡಿ, ಇದನ್ನು ಬೈ ಮಾಡಿ ಅಂತ. ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ TDIನಲ್ಲಿ ಆನ್ಲೈನ್ಗಿಂತ ಆಫ್ಲೈನ್ ತುಂಬ ಚೆನ್ನಾಗಿದೆ. ಆನ್ಲೈನ್ ಕೋರ್ಸ್ಗಿಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಆನ್ಲೈನಲ್ಲಿ ನಮಗೆ ನಮ್ಮ ಮೆಂಟರ್ಸ್ ನಮ್ಮ ಜೊತೆನೇ ಇರ್ತಾರೆ. ಏನೇ ಡೌಟ್ಸ್ ಬಂದರೂ ನಾವು ತುಂಬ ಚೆನ್ನಾಗಿ ಕೇಳ್ಬೋದು, ಚೆನ್ನಾಗಿ ಅನಲೈಸ್ ಮಾಡ್ಬೋದು.
ಮತ್ತು ಪರ್ಟಿಕ್ಯುಲರಾಗಿ ಇಂಥದ್ದೇ ತೊಗೋಬೇಕು, ಈ ಥರನೇ NSCನಲ್ಲಿ ಈ ಥರನೇ ಮಾಡಬೇಕು ಅನ್ನೋ ಥರ ಇಲ್ಲ. ಎಲ್ಲ ಥರನೂ ಟ್ರೇಡ್ ಮಾಡಬೇಕು. ಅದು ನಮಗೆ ನಾಲೆಜ್ ಬೇಕು. ಅದಕ್ಕೆ ಯಾವ ಥರ ನಾವು ಟ್ರೇಡ್ ಮಾಡಬೇಕು, ಯಾವ ಥರ ತೊಗೋಬೇಕು, ಮಾರ್ಕೆಟ್ ವ್ಯೂನ ಚೆನ್ನಾಗಿ ಸ್ಟಡಿ ಮಾಡಬೇಕು. ಸೊ ಒಂದೇ ಥರ ಯಾವುದೋ ಒಂದಕ್ಕೆ ಸ್ಟಿಕ್ ಆನ್ ಆದರೆ ನಾವು ಅರ್ನ್ ಮಾಡೋಕ್ಕಾಗಲ್ಲ. ಸೊ ಪರ್ ಡೇ ಎವ್ರಿ ಡೇ ಮಾರ್ಕೆಟ್ ಬೇರೆ ಬೇರೆ ಥರ ವೇರಿ ಆಗ್ತಾ ಇರುತ್ತೆ. ಆ ಮಾರ್ಕೆಟ್ ವೇರಿ ಆಗ್ತಾ ಇರೋದು ಅನಲೈಸ್ ಮಾಡೋ ಕೆಪಾಸಿಟಿ ನಮಗೆ ಬರಬೇಕು. ಸೊ ಯಾವ ಥರ ಮಾರ್ಕೆಟ್ ಬಿಹೇವಿಯರ್ ಇರುತ್ತೆ ಆ ಥರ ನಾವು ಟ್ರೇಡ್ನ ಸೆಟಪ್ ಮಾಡ್ಕೋಬೇಕು. ಸೊ ಎವ್ರಿ ಡೇ ನಾಟ್ ಓನ್ಲಿ ನಾವು ಅನ್ಕೋತೀವಿ ಬರೀ ಇದು 9 ಕಾಲಿಂದ 3:30 ತನಕ ಮಾತ್ರ ಟ್ರೇಡ್ ಅಂತ. ಹೇಳ್ಬೇಕಂತಂದರೆ ನಾವು ಒಂದು 12 to 14 ಅವರ್ಸ್ ನಾವು ಇದನ್ನು ವರ್ಕೌಟ್ ಮಾಡಬೇಕು. ಡೈಲಿ ಮಾರ್ನಿಂಗ್ ಈವ್ನಿಂಗ್ ನಾವು ನ್ಯೂಸ್ ನೋಡ್ತಾ ಇರಬೇಕು. ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ಅನಲೈಸ್ ಮಾಡಿದರೆ ಮಾತ್ರ ನಾವು ಟ್ರೇಡ್ ಸೇಮ್ ಎಕ್ಸಾಮ್ಗೆ ಹೆಂಗೆ ನಾವು ಪ್ರಿಪೇರ್ ಆಗ್ತೀವಿ. ಸೊ ಎವ್ರಿ ಡೇ ನೆಕ್ಸ್ಟ್ ಡೇ ನಾವು ಟ್ರೇಡ್ ಮಾಡಬೇಕು ಅಂದರೆ ನಾವು ಎಕ್ಸಾಮ್ಗೆ ಆ ಥರ ಪ್ರಿಪೇರ್ ಆಗಿರಬೇಕು. ಇದು ನನ್ನ ಎಕ್ಸ್ಪೀರಿಯನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ವಿಮೆನ್ಸ್ಗೆ ತುಂಬಾ ಅಡ್ವಾಂಟೇಜ್ ಆಗಿದೆ ಸ್ಟಾಕ್ ಮಾರ್ಕೆಟು. ಸೊ ಎಷ್ಟೋ ಜನ ಎಜುಕೇಟ್ ಆಗಿರ್ತಾರೆ, ಎಷ್ಟೋ ಜನ ಎಜುಕೇಷನ್ ಆಗಿರೋ, ಕೆಲವ್ರಿಗೆ ಪ್ರಾಕ್ಟಿಕಲ್ ನಾಲೆಜು ತುಂಬ ಇರುತ್ತೆ. ಸೊ ಅಂಥವ್ರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಚೆನ್ನಾಗಿದೆ. ಮನೇಲಿ ಎಷ್ಟೋ ಜನ ಹೌಸ್ ವೈಫ್ ಇರ್ತಾರೆ, ಅವ್ರಿಗೆ ನಾಲೆಜ್ ಇರುತ್ತೆ, ಬಟ್ ಹೊರಗಡೆ ಎಷ್ಟೋ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರೆ, ಅವ್ರು ಹೊರಗಡೆ ಕಳಿಸೋದಿಲ್ಲ. ಕೆಲವ್ರಿಗೆ ನಾಲೆಜ್ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ, ಹೊರಗಡೆ ಕೆಲಸ ಹೋಗೋದಕ್ಕಾಗೋದಿಲ್ಲ, ಮನೇಲಿ ಪ್ರೆಷರ್ ಜಾಸ್ತಿ, ಫ್ಯಾಮಿಲಿ ಮಕ್ಕಳು ಅನ್ನೋದು ತುಂಬ ಇರುತ್ತೆ. ಅಂಥವರು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಬಟ್ ವಿತ್ ಎಜುಕೇಷನ್. ವಿತೌಟ್ ಎಜುಕೇಷನ್ ಯಾವುದನ್ನೂ ಮಾಡಬೇಡಿ. ಲೇಡೀಸ್ಗೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಮನೇಲಿ ಕೂತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಸೊ ಯಾವಾಗ ಬೇಕು ಆವಾಗ ಅವರು ರಜಾ ತೊಗೋಬೋದು, ಫ್ಲೆಕ್ಸಿಬಲ್ ಆಗಿರುತ್ತೆ. ಇದು ನನ್ನ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಓನ್ಲಿ ಫಾರ್ ವಿಮೆನ್ಸ್. ಇಟ್ಸ್ ವೆರಿ ಈಸಿ ಟು ಅರ್ನ್. ಬೇಸಿಕಲಿ ನಾನು ಟೆಕ್ನಿಕಲ್ ಟ್ರೈನರ್, ಫ್ರೀಲ್ಯಾನ್ಸರ್. ಆ್ಯಕ್ಚುಲಿ ನಂದು ಜಾಬ್ ಬಂದುಬಿಟ್ಟು IT ಗೆ ನಾನು ಟ್ರೈನಿಂಗ್ ಕೊಡೋದು. ಸೊ ಅದು ಸ್ವಲ್ಪ ರೆಸಿಷನ್ ಬಂದಾಗ ಏನಾಗ್ತಾಯಿತ್ತು, ಫ್ರೀ ಟೈಮ್ ಸಿಗ್ತಾಯಿತ್ತು. ಸೊ ಟೆಕ್ನಿಕಲ್ ಟ್ರೈನರ್ ಆದರೆ ಎವ್ರಿ ಡೇ ಐ ನೀಡ್ ಟು ಟೇಕ್ ಅ ಪ್ರಾಕ್ಟೀಸ್, ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಸಬ್ಜೆಕ್ಟ್ ಆ್ಯಂಡ್ ಐ ಹ್ಯಾವ್ ಟು ಪ್ರಿಪೇರ್ ಆ್ಯಂಡ್ ಐ ಹ್ಯಾವ್ ಟು ಪ್ರೊವೈಡ್ ದ ಟ್ರೈನಿಂಗ್ಸ್. ಆ ಥರ ಇರ್ತಾಯಿತ್ತು. ಸೊ ಒಂದು ಸರಿ ಟ್ರೈನಿಂಗ್ಸ್ ಬಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿತ್ತು. ಒಂದೊಂದು ಸರಿ ಟ್ರೈನಿಂಗ್ಸ್ ಇಲ್ಲ ಅಂತ ಸ್ಟಾಪ್ ಆಗ್ತಾಯಿತ್ತು. ಸೊ ತುಂಬ ಬೋರ್ ಆಗೋದು, ಏನು ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನಾದರೂ ಮಾಡಬೇಕು ಅನ್ನೋ ಥರ ಮನಸ್ಸು ಉತ್ಪ್ರೇಕ್ಷಿಸ್ತಾ ಇತ್ತು. ಸೊ ಅವಾಗ ಏನು ಮಾಡ್ತಿದ್ದೆ, ಆ್ಯಕ್ಚುಲಿ ನಾನು 2019ಇಂದನೇ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನನ್ನ ಕೊಲೀಗ್ ಅವರು ಮಾಡ್ತಾಯಿದ್ರು. ಅವ್ರು ಮಾಡ್ತಾ ಸ್ವಲ್ಪ ನಾಲೆಡ್ಜು ನನಗೆ ಹೇಳಿದ್ರು, ಇದು ಹೀಗೆ ಮಾಡ್ಬೋದು ಅಂತ. ನನಗೆ ಬರೀ ಇಕ್ವಿಟಿನ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಅಷ್ಟೇ ಗೊತ್ತಿತ್ತು. ಅದಾದಮೇಲೆ ಇನ್ ದ ಇಯರ್ 2020 ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಸ್ವಲ್ಪನೇ ಗೊತ್ತಾಗ್ತಾ ಬಂತು. ಬಟ್ ಅದರಲ್ಲಿ ಇಷ್ಟು ಡೆಪ್ತಾಗಿದೆ, ತೊಗೊಂಡು ಸೆಲ್ ಮಾಡೋದು ಮತ್ತು ಅಮೌಂಟು ಹೇಗೆ ಇದಾಗತ್ತೆ ಅದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಆ ಮೂಮೆಂಟಲ್ಲಿ ಸ್ವಲ್ಪ ಲಾಸು ಆಯಿತು. ಸೊ ಅದಾದಮೇಲೆ ಕೂತ್ಕೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ, ಅದು ಸಮುದ್ರ ಅಂತ ಗೊತ್ತಾಯ್ತು ಅವಾಗ. ಸೊ ಡೇ ಬೈ ಡೇ ಒಂದೊಂದೇ ಟೆಕ್ನಿಕಲ್ಸು, ಕ್ಯಾಂಡಲ್ಸು ಎಲ್ಲದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಸ್ಟಡಿ ಮಾಡ್ತಾ ಬಂದೆ. ಸೊ ಪ್ಯಾರಲಲ್ ಆಗಿ, ಸೊ ಜಾಬ್ದು ಪ್ಯಾರಲಲ್ ಆಗಿ ಅದೇನು ಮಾಡ್ತಾಯಿದ್ದೆ ಅದು ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಇದು ಸ್ಟಾಕ್ ಮಾರ್ಕೆಟ್ದು ಪ್ಯಾರಲಲ್ ಆಗಿ ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ F&O ಅಂತ ಬಂದಾಗ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ ಅದರಲ್ಲಿ ಎಷ್ಟು ದುಡ್ಡು ನಾವು ಪಡ್ಕೋಬೋದೋ ಅದಕ್ಕೂ ಮೀರಿದ ಲಾಸ್ನು ನಾವು ಪಡ್ಕೊಳ್ಳೋಕ್ಕೆ ನಾವು ರೆಡಿ ಇರಬೇಕು. ಸೊ ಅಂದರೆ ಹೇಗಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ನಮ್ಮನ್ನ ಮೆಂಟಲಿ ತುಂಬ ಲೂಸ್ ಮಾಡುತ್ತೆ, ಕಾನ್ಫಿಡೆನ್ಸು ಕೊಡುತ್ತೆ, ಲೂಸು ಮಾಡುತ್ತೆ ನಮಗೆ. ಸೊ ನಮ್ಮ ಮೆಂಟಲ್ ಸ್ಟೇಟಸ್ ಏನಾಗುತ್ತೆ, ತುಂಬ ಒಂಥರ ಇಂಪೇಷನ್ಸ್ನ ಬಿಲ್ಡಪ್ ಮಾಡುತ್ತೆ. ಸೊ ಅಲ್ಲೇನಾಗಕ್ಕೆ ಸ್ಟಾರ್ಟ್ ಆಯಿತು, ನಂದು ಪೇಷನ್ಸ್ ಹೋಗೋಕ್ಕೆ ಹೋಯಿತು, ಕಾನ್ಫಿಡೆನ್ಸು ಹೋಯಿತು, ಸೊ ಎಲ್ಲನೂ ಹೋಯಿತು. ಸೊ ಒಂದು ಸರ್ಟೈನ್ ಟೈಮ್ ಏನು ಮಾಡಿದೆ, ಎಲ್ಲದೂ ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಒಂದು ಲಾಸಸ್ನ ನಾನು ನೋಡಿದೆ. ಸೊ ಸರ್ಟೈನ್ ಟೈಮ್ ಬಂದು ಎಲ್ಲನೂ ಸ್ಟಾಪ್ ಮಾಡಿದೆ. ಸೊ ಇದು ಬರೀ ಮೋಸ ಅನ್ನೋ ಥರ ಫೀಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದರಿಂದ ನಾವು ದುಡ್ಡು ಮಾಡೋಕ್ಕಾಗಲ್ಲ, ಬರೀ ನಮ್ಮ ದುಡ್ಡು ಕಿತ್ಕೊಳ್ತಾರೆ, ಯಾವುದೂ ಇದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಇದನ್ನು ನಂಬೋ ಅಂಥದ್ದಲ್ಲ ಅನ್ನೋ ಥರ ಫೀಲಿಂಗ್ ಸ್ಟಾರ್ಟ್ ಆಯಿತು. ಸೊ ಬಟ್ ನನಗೆ ಈಕ್ವಿಟಿ ಮೇಲೆ ಒಳ್ಳೆ ಕಾನ್ಫಿಡೆಂಟ್ ಇತ್ತು. ಬಿಕಾಸ್ ನಾವೊಂದು ಅಮೌಂಟ್ ನೋಡಿಬಿಟ್ಟು ತೊಗೋತೀವಿ. ಸೊ ಅದು ಲೋ ಹೋದರೆ ಹೋಲ್ಡ್ ಮಾಡ್ತೀವಿ, ಹೈ ಹೋದರೆ ಸೆಲ್ ಮಾಡ್ತೀವಿ. ಸೊ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಆ ಥರದ್ದೆಲ್ಲ ಒಂದು ಅನಲೈಸ್ ಮಾಡಿಬಿಟ್ಟು ಹೋಲ್ಡ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಏನಾಯಿತು, ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಯಾರ್ಯಾರೋ ಕಾಲ್ಸ್ ಬಂದು, ಮೇಡಮ್ ಈ ಥರ ಕಾಲ್ ಕೊಡ್ತೀವಿ ಹಾಗೆ ಹೀಗೆ. ಬಟ್ ನಾನು ಯಾವುದೂ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಸೊ ನನ್ನ ಕೊಲೀಗ್ಸ್ ಅವರೆಲ್ಲ ಹೇಳ್ತಾಯಿದ್ರು ಈ ಥರ ಎಲ್ಲ ಹೀಗೆ ತೊಗೋಬೋದು, ಮಾಡ್ಬೋದು ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ನನಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಹೀಗೆ ಸರ್ಚ್ ಮಾಡುವಾಗ ಒಂದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ TD ಅಕಾಡೆಮಿ ಬಗ್ಗೆ. ಸೊ ನಮ್ಮವರೇ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ,
ಸೊ ನಮ್ಮವರೇ ಮಾಡ್ತಿದ್ದಾರೆ ಅಂತ ಅಂದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಫಸ್ಟು ಥಾಟ್ ಬಂದಿದ್ದೇನೆ ನಮ್ಮದು ಅನ್ನೋದೊಂದು ಥಾಟ್ ಬಂತು. ಸೊ ನಮ್ಮ ಕನ್ನಡ ನಮ್ಮದು ಅನ್ನೋದು ಬಂತು. ಸೊ ಆವಾಗ ಇಮಿಡಿಯೇಟ್ ನಾನು ಕಾಲ್ ಮಾಡಿದ್ದು ಟಿ ಡಿ ಅಕಾಡೆಮಿಗೆ. ಸೊ ಟಿ ಡಿ ಅಕಾಡೆಮಿ ಕಾಲ್ ಮಾಡಿದಾಗ ಸುರೇಶ್ ಅನ್ನೋರು ರಿಸೀವ್ ಮಾಡಿದ್ರು. ಸೊ ಸುರೇಶ್ ಅವ್ರು ಹೇಳಿದ್ರು, ಸರ್ ನನಗೆ ಆಲ್ರೆಡಿ ಇಷ್ಟು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ, ಸೊ ನಾನು ಇಲ್ಲಿಂದ ನೆಕ್ಸ್ಟ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಯಾವ ಥರ ಸರ್, ಏನು ತೊಗೋಬೇಕು, ಮೇಡಮ್ ನೀವು ಫಸ್ಟ್ ಇಲ್ಲಿ ಬನ್ನಿ, ಡೆಮೋ ಅಟೆಂಡ್ ಮಾಡಿ, ಆಮೇಲೆ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಆವಾಗ ನಾನು ಬಂದಾಗ ಜಸ್ಟ್ ಬಂದೆ, ಒಬ್ಬರು ಟ್ರೈನರ್ ಇದ್ದರು, ಕ್ಲಾಸಸ್ ಕೂತ್ಕೊಂಡೆ, ಅಟೆಂಡ್ ಮಾಡಿದೆ, ಡೆಮೋ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನಾನು ಡೈರೆಕ್ಟ್ ಮೆಂಟರ್ಶಿಪ್ಪೇ ತೊಗೊಂಡೆ. ನಾನು ಗೋಲ್ಡ್ ಕೋರ್ಸು ಮತ್ತು ಏನು ಇದು ಡೈಮಂಡ್ ಕೋರ್ಸ್ ಅದೆಲ್ಲ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ. ಅವ್ರು ಹೇಳಿದ್ರು, ಬಟ್ ನನಗೆ ಕಂಪ್ಲೀಟಾಗಿ ಕಲಿಬೇಕು, ಏಕೆಂದರೆ ಒಂದು ಗ್ರಿಪ್ ಸಿಕ್ಕಿರಲಿಲ್ಲ ಮಾರ್ಕೆಟಲ್ಲಿ. ಮಾಡ್ತಾಯಿದ್ದೆ, ಜಸ್ಟ್ ಹೋಯ್ತು ಬಂತು ಅದೇ ಮೈಂಡ್ಸೆಟ್ಟಲ್ಲೇ ಇತ್ತು. ಸೊ ಒಂದು ಕಂಪ್ಲೀಟ್ ಗ್ರಿಪ್ ಬೇಕು ಅಂತ ಹೇಳಿಬಿಟ್ಟು ಮೆಂಟರ್ಶಿಪ್ನ ನಾನು ಡೈರೆಕ್ಟಾಗಿ ಜಾಯ್ನ್ ಆದೆ. ಸೊ ಆಫ್ಟರ್ ಟೇಕಿಂಗ್ ಮೆಂಟರ್ಶಿಪ್ ಸ್ವಲ್ಪ ದಿನ ನನಗೆ, ಹೇಗೆ ನಾನು ಹೇಳಿದ್ನಲ್ಲ, ನಂದು IT ಜಾಬ್ ಇರೋದ್ರಿಂದ ಸ್ವಲ್ಪ ದಿನ ನನಗೆ ಕಂಟಿನ್ಯೂ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ. ಸೊ ಕಂಟಿನ್ಯೂ ಮಾಡಿದಾಗ ಇನಿಷಿಯಲಿ ಏನು ಅನ್ಸಕ್ಕೆ, ಅಯ್ಯೋ ನನಗೇನು ಗೊತ್ತಿದೆ ಅದೇ ನಾನು ನೋಡ್ತಾ ಇದ್ದೀನಿ, ಇಲ್ಲೇನು ಬೇರೆ ಸಿಗ್ತಾ ಇಲ್ಲ, ನನಗೆ ಹೊಸದೇನು ಅನ್ನಿಸ್ತಾ ಇಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. ಏಕೆಂದರೆ ನನಗೆ ಅಲ್ಲಿ ಒಂದು ಕಾಲು ಇಲ್ಲಿ ಒಂದು ಕಾಲು ಅನ್ನೋ ಥರ ಮಾಡ್ತಾಯಿದ್ದೆ ನಾನು. ಹಾಗಾಗಿ ನನಗೆ ಕಂಪ್ಲೀಟ್ ಪ್ಲೆಡ್ಜಾಗಿ ಮಾಡ್ತಿರ್ಲಿಲ್ಲ. ಸೊ ಆಮೇಲೆ ಏನಾಯಿತು, ಕಂಪ್ಲೀಟ್ ಪ್ಲೆಡ್ಜಾಗಿ ಕೂತ್ಕೊಂಡು ಮಾಡಲೇಬೇಕು, ಲೆಟ್ ಮೀ ಸ್ಟಾಪ್ ಆಲ್ ಅದರ್ ಥಿಂಗ್ಸ್ ಆ್ಯಂಡ್ ವಿಲ್ ಕಾನ್ಸಂಟ್ರೇಟ್ ಒನ್ಲಿ ದಿಸ್ 3 months ಫಾರ್ ದಿಸ್ ಅಂತ ಅಂದಾಗ ಒಂದು ಮೈಂಡ್ಸೆಟ್ ಮಾಡಿಕೊಂಡು ಕೂತ್ಕೊಂಡೆ. ಸೊ ಆವಾಗ ಏನಾಗಿ ಸ್ಟಾರ್ಟ್ ಆಯಿತು, ಸೊ A to Z ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೊಂದು ಪ್ಲ್ಯಾನ್ ಸಿಕ್ತು. ಆ ಪ್ಲ್ಯಾನಲ್ಲಿ ಒಂದು ಕಂಟಿನ್ಯೂಟಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಇನಿಷಿಯಲಿ ನಾನು 2019 ಸ್ಟಾರ್ಟ್ ಮಾಡಿದಾಗ ಏನಾಯಿತು, ನಿಫ್ಟಿ 50 ಸ್ಟಾಕ್ಸ್ ಮಾತ್ರ ಫೋಕಸ್ ಮಾಡ್ತಾಯಿದ್ದೆ. ನಿಫ್ಟಿ 50ನಲ್ಲಿ ಆಲ್ ದ ಡೇ, ಲೈಕ್ ಆಲ್ ದ ಇಯರ್ ಯಾವುದೋ ಸ್ಟಾಕ್ಸ್ 2-3 ವರ್ಷ ಯಾವುದೋ ಒಂದು ಸ್ಟಾಕ್ ಮೇಲೆ ಹೋಗಿರುತ್ತೆ, ಯಾವುದೋ ಒಂದು ಸಿಗುತ್ತೆ, ಇಲ್ಲ ನೆಕ್ಸ್ಟ್ 1 ಮಂತ್ಗೆ ಯಾವುದೋ ಒಂದು ಸಿಗುತ್ತೆ, ಆ ಥರ ಸಿಗ್ತಾಯಿತ್ತು. ಬಟ್ ಇಲ್ಲಿ ಬಂದಾಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಯಿತು, ಸ್ಟಾಕ್ಸ್ ಬಿಹೇವಿಯರ್ ಗೊತ್ತಾಯಿತು. ಸೊ ಯಾವಾಗ ಎಂಟ್ರಿ ತೊಗೋಬೇಕು, ಯಾವಾಗ ಹೋಲ್ಡ್ ಮಾಡಬೇಕು, ಯಾವಾಗ SL ಇಟ್ಟು ಎಕ್ಸಿಟ್ ಆಗಬೇಕು, ಇದೆಲ್ಲದ್ರ ಬಿಹೇವಿಯರ್ಸ್ ಗೊತ್ತಾಯಿತು. ಇನ್ನೂ ಜಾಸ್ತಿ ನಾನೇನು ಕಲ್ತಿದ್ದೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಅನಲೈಸ್ ಮಾಡೋವಂಥ ಕೆಪಾಸಿಟಿ ಬಂತು. ಸೊ ಅದನ್ನು ಪಿಕ್ ಮಾಡಿಕೊಂಡು ಅದನ್ನು ಪ್ಲೇಸ್ ಮಾಡಿ ಹೋಲ್ಡ್ ಮಾಡಿ ಅದನ್ನು ಪ್ರಾಫಿಟ್ ಬಂದ ಎಕ್ಸಿಟ್ ಆಗ್ತಾಯಿದ್ವಿ. ಸೊ ಅದು ನಮ್ಮ ಮೇಲೆ ಇತ್ತು ಡಿಸಿಷನ್ನು, ಲಾಂಗ್ ಟರ್ಮ್ ಇಡಬೇಕಾ ಶಾರ್ಟ್ ಟರ್ಮ್ ಇಡಬೇಕಾ. ಅವ್ರು ನಿಮಗೆ ಸಜೆಸ್ಟ್ ಮಾಡಿದ್ರು, ನಿಮಗೆ ಗೈಡ್ ಮಾಡ್ತಾರೆ. ಸೊ ಯು ಕ್ಯಾನ್ ಡೂ ಯುವರ್ ಓನ್ ಅನಲೈಸಸ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಸೊ ಆ ಥರ ನಮಗೆ ಅವರೇ ನಾಲೆಜ್ನ ಇಂಪೋಸ್ ಮಾಡಿ, ಸೊ ನಮ್ಮ ಮೇಲೇ ಕೊಟ್ಟು ನಮಗೂ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡಿ, ಕಾನ್ಫಿಡೆನ್ಸ್ನ ಹೋಲ್ಡ್ ಮಾಡಿಸಿ, ಸೊ ಅದ್ರಲ್ಲಿ ಪ್ರಾಫಿಟ್ ಮಾಡಿಸ್ತಾಯಿದ್ರು. ಸೊ ನಮ್ಮ ಮೆಂಟರ್ಶಿಪ್ಪಲ್ಲಿ ಏನಾಯಿತು ಅಂತ ಅಂದರೆ, ಅವರು ಅನಲೈಸಸ್ ಮಾಡೋದಕ್ಕೆ ನಮಗೆ ಫಂಡಮೆಂಟಲ್ಸ್ ಎಲ್ಲ ಪ್ರತಿಯೊಂದು ಗೈಡ್ ಮಾಡ್ತಾಯಿದ್ರು. ಸೊ ಅದರ ಬೇಸಿಸ್ ಮೇಲೆ ಸೊ ನಾವು ಕೂತ್ಕೊಂಡು ಎವ್ರಿ ಡೇ ವರ್ಕ್ ಮಾಡಿ ಅದ್ರ ಮೇಲೆ ಸೊ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಆಗಬೇಕು. ಇದು ಏನಂದರೆ, ಸೊ ನಾವು ಇವಾಗ ನಮ್ಮದು ಕೆಲಸ 9 to 6 hours ಮುಗಿಸ್ಕೊಂಡು ಬಿಡ್ತೀವಿ, ಆಯಿತು ನಮ್ಮ ಕೆಲಸ ಮುಗೀತು, ಆ ಥರ ಏನಿಲ್ಲ. ಇಲ್ಲಿ ನಮಗೆ ಟೈಮೇ ಸಿಗೋಲ್ಲ. ಆ್ಯಕ್ಚುಲಿ ನಾವು ಕೂತ್ಕೊಂಡು ಪ್ಲೆಡ್ಜಾಗಿ ಮಾಡ್ತೀವಿ ಅಂತಂದರೆ ನಮಗೆ ಟೈಮೇ ಸಿಗೋದಿಲ್ಲ. ಸೊ ಅಷ್ಟು ವರ್ಕ್ ಇರುತ್ತೆ. ಬಿಕಾಸ್ ನೀವು ನಿಮ್ಮದು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸೊ ಅದರಲ್ಲಿ ನಮಗೆ ಎಷ್ಟು ಟೆನ್ಷನ್ ಇರುತ್ತೆ, ಸೊ ಅಷ್ಟು ಪ್ರಾಫಿಟ್ ಬರಬೇಕು ಅಂತಂದರೆ ಅಷ್ಟು ನಮಗೆ ಪೇಷನ್ಸು ಬೇಕಾಗಿರುತ್ತೆ. ಸೊ ಅನಲೈಸಿಂದ ಏನಾಗುತ್ತೆ, ನಮ್ಮ ಸ್ಟಡಿ ನಾವು ಎಷ್ಟು ಹೋಮ್ವರ್ಕ್ ಮಾಡ್ತೀವೋ ಅಷ್ಟು ನಮಗೆ ಬೆನಿಫಿಟ್ ಇರುತ್ತೆ. ಸೊ ಇದು ಮೆಂಟರ್ಶಿಪ್ಪಿಂದ ಕಲ್ತಿದ್ದು. ಸೊ ಮೆಂಟರ್ಶಿಪ್ಪಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ, ಸೊ ಆಲ್ 24/7. ಸೊ ಇವಾಗ ನಾನು 11:30 ಕಾಲ್ ಮಾಡಿ ಸರ್ ಈ ಡೌಟ್ ಇದೆ ಅಂತ ಅಂದರೆ, ಸೊ ಅವಾಗೂ ಈಸ್ ರೆಡಿ ಟು ಕ್ಲಾರಿಫೈ ಮೈ ಡೌಟ್ಸ್. ಸೊ ಆ ಥರ ನನಗೆ ಅಷ್ಟು ಮೋಟಿವೇಟ್ ಮಾಡಿ, ಸೊ ಮೆಂಟರ್ಶಿಪ್ಪಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಆ್ಯಂಡ್ ಮೋರೋವರ್ ನನಗೆ ಇನ್ನೊಂದು, ಇದು ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಮುಂಚೆ ಒಂದು ಕ್ವೆಶನ್ ಇದ್ದಿದ್ದು, ಸ್ಟಾಕ್ ಮಾರ್ಕೆಟ್ ಈಸ್ ಅ ಗ್ಯಾಂಬ್ಲಿಂಗ್ ಅನ್ನೋದು ಒಂದು ವರ್ಡ್ ಕೇಳ್ತಾ ಇದೆ. ಇದು ಗ್ಯಾಂಬ್ಲಿಂಗಾ ಅಂತ, ಅದಕ್ಕೆ ಎಂಟರ್ ಆಗೋಕ್ಕೆ ಮುಂಚೆ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಇದು ಗ್ಯಾಮ್ಲಿಂಗ್ ಅಂದರೆ ಅದು ಕೆಟ್ಟದ್ದು ಅಂತ ಅಂದ್ಬಿಟ್ಟು ಹೋಗಬಾರ್ದು ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಎ ಗ್ಯಾಮ್ಲಿಂಗ್, ಇಟ್ ಈಸ್ ಎ ಬಿಸ್ನೆಸ್. ಸೊ ನಾವು ಇವಾಗ ಒಂದು ಐಟಮ್ಸ್ನ ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ಸೊ ಎಲ್ಲನೂ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಸೊ ಇಲ್ಲಿನೂ ಹಾಗೆ. ಸೊ ನಾವು ಇಂಡೈರೆಕ್ಟ್ ಇನ್ವೆಸ್ಟರ್ಸ್ ಆಗಿರ್ತೀವಿ. ಸೊ ವಿ ಆರ್ ಇನ್ವೆಸ್ಟಿಂಗ್ ಅವರ್ ಅಮೌಂಟ್ ಟು ದ ಕಂಪನೀಸ್. ಇದು ಒಂದು ಬಿಸ್ನೆಸ್ ಆಗತ್ತೆ. ಸೊ ಇಲ್ಲಿ ಏನಾಯಿತು, ಸೊ ನನ್ನ ಮೈಂಡಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೋತು. ಸೊ ಅದಾದಮೇಲೆ ಎಂಟ್ರಿ ಆಗಿದ್ದು. ಸೊ ಇನ್ನೊಂದು ಕ್ವೆಶನ್ ಬಂದು, ನಾವು ಆ್ಯಸ್ ಎ ಲೇಡಿ, ಸೊ ಇವಾಗ
ಜೆಂಟ್ಸ್ಗಾದರೆ ಹೊರಗಡೆ ತುಂಬ ಜನ ಓಡಾಡಿರ್ತಾರೆ, ತುಂಬ ಕಡೆಯಿಂದ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಆಗ್ತಾ ಇರುತ್ತೆ, ತುಂಬ ಅನಲೈಸ್ ಮಾಡಿರ್ತಾರೆ ಅವರು, ಎಸ್ ಆರ್ ನೋ ಅವರು ಪ್ರೊಸೀಡ್ ಆಗಬೇಕಾ ಮುಂದೆ ಬೇಡವಾ ಅನ್ನೋದಕ್ಕೆ ತುಂಬ ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಆ್ಯಸ್ ಎ ಲೇಡಿ ಸೊ ನಮಗೆ ಇದು ಮಾಡೋದಕ್ಕೆ ಎಷ್ಟು ವರ್ತ್ ಇದೆ ಅನ್ನೋದನ್ನು ಕನ್ಫ್ಯೂಷನ್ಸ್ ಆಗುತ್ತೆ. ಈಗ ನಾವು ಇನ್ನೊಬ್ರಿಗೆ ಸಜೆಸ್ಟ್, ಈಗ ನನ್ನ ಕಸಿನ್ ಒಬ್ಳು ಇದ್ದಾಳೆ, ಸೊ ಅವಳಿಗೆ ನಾನು ಸಜೆಸ್ಟ್ ಮಾಡಬೇಕಂತ ಅಂದರೆ ಸೊ ಫಸ್ಟ್ ಆಫ್ ಆಲ್ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ನನಗೆ ಕಾನ್ಫಿಡೆನ್ಸೇ ಇಲ್ಲ ಅಂದಾಗ ಅವಳನ್ನ ಅದಕ್ಕೆ ಎಂಟ್ರಿ ಮಾಡಿಸೋದ್ರಲ್ಲಿ ಸೊ ಅದು ಇಟ್ಸ್ ನಾಟ್ ಎ ಮೀನಿಂಗ್ಫುಲ್ ಅಂತ ಅನಿಸುತ್ತೆ. ಬಟ್ ನನಗೆ ಯಾವಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಸೊ ನನ್ನ ಅಮೌಂಟ್ನ ನಾನು ಯಾವಾಗ ಪ್ರಾಫಿಟಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ನಾನು ಅವ್ರಿಗೆ ತೋರಿಸ್ದೆ ನಂದು ಪ್ರಾಫಿಟ್ ಇಷ್ಟು, ಹೀಗೆ ನನ್ನ ಇನ್ವೆಸ್ಟ್ಮೆಂಟ್ ಇಷ್ಟು, ಸೊ ಯು ಕ್ಯಾನ್ ಅರ್ನ್ ಲೈಕ್, ಸೊ ನೀವು ಹೊರಗಡೆ ಹೋಗಿ 9 to 6 ಏನು ಮಾಡ್ತೀರಾ, ಸೊ ನಿಮ್ಮ ನಾಲೆಜ್ ನೀವು ಆಲ್ರೆಡಿ ಎಜುಕೇಟೆಡ್ ಇದ್ದೀರಾ, ನಿಮ್ಮ ಇವೊಂದು ಅನ್ಎಜುಕೇಟೆಡ್ ಇದ್ರೂ ಸ್ವಲ್ಪ ನಾಲೆಜ್ ಇವಾಗ ಎಲ್ಲ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಸೊ ಇಟ್ ಈಸ್ ಯೂಸ್ಫುಲ್, ನಮಗೆ ಲೇಡೀಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಕೂತ್ಕೊಂಡು ಅನಲೈಸ್ ಮಾಡಿ ವರ್ಕೌಟ್ ಮಾಡಿ ಸೊ ಮೆಂಟರ್ಶಿಪ್ ತೊಗೊಂಡು ಅವ್ರು ಕೊಡೋ ಗೈಡೆನ್ಸ್ ಮೇಲೆ ನಾವು ಸ್ಟಡಿ ಮಾಡಿ ನಾಲೆಜ್ನ ಗೈನ್ ಮಾಡಿದ್ರೆ ನಾವು ಈಸಿಯಾಗಿ ಇದನ್ನು ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು. ಈ ಟಿ ಡಿ ಅಕಾಡೆಮಿ ಹೇಗೆ ಗೊತ್ತಾಯಿತು, ಹೇಗೆ ಬಂದ್ರಿ, ಟಿ ಡಿ ಅಕಾಡೆಮಿಗೆ ಬರೋಕ್ಕಿಂತ ಮುಂಚೆ ನೀವು ಏನು ಮಾಡ್ತಾಯಿದ್ರಿ, ದಯವಿಟ್ಟು ನಮಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನಾನು ಇದಕ್ಕೆ ಬರೋಕ್ಕಿಂತ ಮುಂಚೆ ಹೌಸ್ ವೈಫ್ ಆಗಿದೆ, ಆ್ಯಸ್ ಎ ಸಿಂಗಲ್ ಪೇರೆಂಟ್ ಇವಾಗ. ಸೊ ಹೊರಗಡೆ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಹಿಂಸೆ ಅನ್ನಿಸ್ತಿತ್ತು ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಯೂಟ್ಯೂಬಲ್ಲಿ ನಾನು ಟಿ ಡಿ ಅಕಾಡೆಮಿ ನೋಡಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಬಂದಮೇಲೆ ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ. ABCD ಸಹ ಅದೇನು ಅಷ್ಟದಿಲ್ಲದೆ ನಾನು ಅದನ್ನು ಇದು ಮಾಡಿದಾಗ ನನಗೆ ಇಲ್ಲಿ ಬಂದಮೇಲೆ ಕಲ್ತ ಮೇಲೇ ನಾನು ಆಮೇಲೆ ಅದನ್ನು ಅಮೌಂಟ್ ಎಲ್ಲ ಹಾಕಿ ಆಮೇಲೆ ಇದು ಮಾಡಿದ್ಮೇಲೆ ನಾನು ಕಳ್ಕೊಂಡೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ನಾನು ಅದರಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ರು. ಬಟ್ ಈಗ ಮಂತ್ಲಿ ಲಾಸ್ಟ್ ಮಂತ್ 1 lakh ಆಯಿತು, ಮತ್ತು ಲಾಸ್ಟ್ ವೀಕ್ ಲಾಸ್ಟ್ ಇದರಲ್ಲಿ 1 month 50,000 ಮಾಡ್ತಾಯಿದ್ದೀನಿ. ಸೊ ಎವ್ರಿ ಮಂತ್ 50,000 ಅಂತೂ ನನಗೆ ಲಾಸ್ ಅಂತೂ ಇಲ್ಲ, ಪ್ರಾಫಿಟಲ್ಲೇ ಇದ್ದೀನಿ. ಸೊ ನಾನು ಎಷ್ಟೋ ಜನ ಮಹಿಳೆಯರಿಗೆ ನಾನು ಹೇಳ್ತೀನಿ ಅಂತ ಅಂದರೆ ಎಲ್ಲರೂ ಬಂದು ಮಾಡಿ, ಯಾಕೆಂದರೆ ಮನೇಲೇ ಕೂತ್ಕೊಂಡು ಮಾಡುವಂಥದ್ದು, ಯಾರು ಹೊರಗಡೆ ಹೋಗಿ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ನಾನು ಇವತ್ತು ಮನೇಲೇ ಕೂತ್ಕೊಂಡು ಮಾಡುವಂಥದ್ದು ಏನಂತ ಹುಡುಕ್ತಿದ್ದಾಗ ನನಗೆ ಟಿ ಡಿ ಅಕಾಡೆಮಿ ಸಿಕ್ಕಿದ್ದು. ಅವಾಗ ಬಂದು ನಾನು ಅದನ್ನು ಮಾಡಿ ಕಲಿತು ಅದರಿಂದ ನನಗೆ ಇವತ್ತು ಪ್ರಾಫಿಟ್ ಆಗ್ತಿರೋದು ನಿಜವಾಗ್ಲೂ ತುಂಬಾ ಒಂಥರ ಖುಷಿ ಆಗ್ತಾಯಿದೆ ನನಗೆ. ಏನೇ ಸಾಫ್ಟ್ವೇರ್ ಅವ್ರು ಕೆಲಸ ಮಾಡ್ತಿದ್ರು ಅವ್ರಿಗೂ ಸಹ ಇಷ್ಟು ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಒಳ್ಳೆ ರೀತಿಲಿ ಕಲಿತು ಮಾಡೋದ್ರಿಂದ ಪ್ರಾಫಿಟ್ ಅಂತೂ ಇದೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಎಷ್ಟೊಂದು ಜನ ಶೇರ್ ಮಾರ್ಕೆಟ್ಗೆ ಹೋದರೆ ಅಯ್ಯೋ ಅದಾ ಬೇಡ ಕಳ್ಕೊಂಬಿಡ್ತೀವಿ ಅಂತ ಹೇಳ್ತಾರೆ. ನಾನು ತುಂಬ ಜನಕ್ಕೆ ಇವಾಗ ತುಂಬ ಜನ ಮಹಿಳೆಯರಿಗಂತೂ ಸಿಕ್ಕಾಬಟ್ಟೆ ನಾನು ಹೇಳ್ತಾನೆ ಇರ್ತೀನಿ, ಮಾಡಿ ಆದರೆ ದುಡ್ಡು ಒಂದು ಸ್ವಲ್ಪ ಇದು ಮಾಡಿಕೊಂಡು ಅರ್ನ್ ಮಾಡಿ ಅದನ್ನೆಲ್ಲ ಕಲಿಬೇಕು ಅಂದರೆ ಅದೆಲ್ಲ ಕಲಿತು ಮತ್ತು ಅರ್ನ್ ಮಾಡ್ಬೋದು. ಸುಮ್ಮನೆ ಬ್ಲೈಂಡಾಗಂತೂ ಯಾವತ್ತೂ ಇದು ಮಾಡಿಬಿಡಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತುಂಬ ಜನ ಅದಕ್ಕೆ ಕಳ್ಕೊಂಡಿರೋದು ನೋಡಿದ್ದೀನಿ. ಸೊ ನಾನೇನು ಮಾಡಿದೆ, ಅದನ್ನು ಕಳಿಯೋದು ಬೇಡ ಆ ಥರ ಅಂತ ಅಂದ್ಬಿಟ್ಟು ನಾನು ಬಂದು ಇಲ್ಲಿ ಕಲಿತು ನಾನು ಅದನ್ನು ಮಾಡ್ತಿರೋದ್ರಿಂದ ನನಗಂತೂ ಇವಾಗ ತುಂಬಾ ಖುಷಿ ಅಂತೂ ಇದೆ. ಎವ್ರಿ ಡೇ ಅಂತೂ ನಾನು 5,000 to 10,000 ಇಲ್ಲದೆ ಅಂತೂ ಹೋಗ್ತಾನೆ ಇಲ್ಲ, ಅದು ಮಾಡ್ತಾನೇ ಇದ್ದೀನಿ. ತುಂಬ ಸಂತೋಷ ಮೇಡಮ್. ಏನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಲೇಡೀಸು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ದುಡ್ಡು ಮಾಡಬಹುದು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಯಾಕೆ ಅಂತ ಹೇಳಿದ್ರೆ ಸಾಫ್ಟ್ವೇರಲ್ಲೂ ನೀವೇ ಹೇಳ್ದಂಗೆ ಸಾಫ್ಟ್ವೇರಲ್ಲೂ ಅಷ್ಟೊಂದು ಸ್ಯಾಲ್ರಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಇಂಡಿಪೆಂಡೆಂಟ್ ಆಗಿ ಕಲಿತು ನೀವು ಮಾಡ್ತಾ ಇರೋದ್ರಿಂದ ನೀವು ಪ್ರಾಫಿಟ್ ನೋಡ್ತಾ ಇದ್ದೀರಾ. ಬಟ್ ಅದರ ರಿಯಾಲಿಟಿನೂ ನೀವು ಅಂದರೆ ರಿಯಾಲಿಟಿನೂ ಏನು ಅಂತ ನೀವು ನೋಡಿದ್ದೀರಾ, ಎಕ್ಸ್ಪರಿಮೆಂಟು ಮಾಡಿದ್ದೀರಾ, ಎಕ್ಸ್ಪೀರಿಯನ್ಸು ಮಾಡಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇದೇ ರೀತಿ ನೀವು ಮುಂದೆ ಮಾಡಿದ್ರೆ, ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನೀವು ಒಂದು ಫಿನಾನ್ಷಿಯಲ್ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ನಿಮಗೆ ಟಿ ಡಿ ಅಕಾಡೆಮಿ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊಳ್ತೀರಾ? ಹೌದು, ಖಂಡಿತವಾಗ್ಲೂ ನನಗಂತೂ ಅದು ತುಂಬಾ ಇದಾಗಿದೆ. ಯಾಕೆಂದರೆ ನಾನು ಇವತ್ತು ಕಲಿತಿರೋದು ಕಲಿಯೋದು ಇನ್ನೂ ತುಂಬ ಇದೆ. ಅದರಲ್ಲಿ ಕಲಿತು ನನಗೆ ಈಗ ಸದ್ಯಕ್ಕೆ ಇವಾಗ ಕಲಿತಿರೋದ್ರಲ್ಲಿ ನಾನು ಅಷ್ಟು ಮಾಡ್ತಿದ್ದೀನಲ್ಲ, ಅದೇ ಖುಷಿ ಇದೆ. ಯಾಕೆಂದರೆ ನಾನು ಹೌಸ್ ವೈಫ್ ಆಗಿರೋದು ನನಗೇನು ಅದ್ರ ಬಗ್ಗೆ ಏನು ಇದು ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ. ಸೊ ನಾನು ಕಲಿತು ಅದನ್ನು ಮಾಡಿರೋದ್ರಿಂದ ನನಗೆ ಖುಷಿ ಇದೆ. ಟಿ ಡಿ ಬಂದು ನಾನು ಅದು ಕಲಿತು ಮಾಡಿರೋದ್ರಿಂದ ಅಂತೂ ನಾನು ಎಷ್ಟೊಂದು ಜನ ಕೇಳಿದ್ದೀನಿ, ನನ್ನ ಫ್ರೆಂಡ್ಸು ಸಹ ಬರ್ತಿದ್ದಾರೆ, ಎಲ್ಲರೂ ಜಾಯ್ನು ಆಗಿದ್ದಾರೆ, ಅವರು ಕಲಿತಿದ್ದಾರೆ, ಅವರು ಅರ್ನ್ ಮಾಡ್ತಿದ್ದಾರೆ ಈಗ ನನ್ನ ಜೊತೆ. ಈಗ ನಾನು ತುಂಬ ಜನಕ್ಕೆ ಹೇಳ್ತಾನೆ ಇದ್ದೀನಿ, ಲೇಡೀಸ್ಗಂತೂ ತುಂಬ ಜನ ಕೇಳ್ತಿರ್ತೀನಿ, ಮನೇಲೇ ಕೂತ್ಕೊಂಡು ಮಾಡುವಂಥದ್ದು ಏನೂ ಇಲ್ಲ. ಈಗ ಹೊರಗಡೆ ಹೋಗಿ ನಾ ಏನೋ ಒಂದು ಈಗ ಒಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಮಾಡ್ತೀನಿ ಅಂದರೆ ಅದು ತುಂಬಾ ಟೆನ್ಷನ್ ಇರುತ್ತೆ. ಬಟ್ ಕಲಿತು ಇದನ್ನು ಮಾಡೋದ್ರಿಂದ ಎವ್ರಿ ಡೇ ಒಂದು 2,000 ಆದರೂ ಮಹಿಳೆಯರಿಗೆ ಮಾಡ್ಬೋದಲ್ಲ ಲೇಡೀಸ್ ಆ್ಯಕ್ಚುಲಿ ಅದನ್ನು ಕೂತ್ಕೊಂಡು ಮನೇಲಿ ಅರ್ನ್ ಮಾಡೋದ್ರಿಂದ. ಈಗ ನಾವು 2,000 ಅಷ್ಟೇ ನಾವು ಟಾರ್ಗೆಟ್ ಇಟ್ಕೊಂಡಿದ್ರೆ ಅದು ಜಾಸ್ತಿನೇ ನಮ್ಗೆ ಆಗ್ತಾಯಿದೆ. ಇವತ್ತು ಫರ್ ಡೇ 10,000 8,000 ಇಲ್ಲದೆ ನಾವು ಹೋಗೋದೇ ಇಲ್ಲ ಅದನ್ನು. ಸೊ ಅದರಿಂದ ಮಾಡಿ ಅಂತ ನಾನು ತುಂಬ
ಜನ ಲೇಡೀಸ್ಗಂತೂ ಎಲ್ಲರಿಗೂ ನಾನು ಹೇಳಿದ್ದೀನಿ, ಎಲ್ಲರೂ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ದೀನಿ ಇವಾಗ ಆ್ಯಕ್ಚುಲಿ. ಅದರಿಂದ ತುಂಬ ಅಂತೂ ಖುಷಿ ಅಂತೂ ಇದೆ. ಓಕೆ ಮೇಡಮ್, ಈಗ ಟಿ ಡಿ ಅಕಾಡೆಮಿಗೆ ಬಂದು ನೀವು ಕಲ್ತಿದ್ದೀರಾ, ಇದರಿಂದ ನೀವು ಜನಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಇವಾಗ 10th ಪಾಸ್ ಆದರೂ ಸರಿ ಅಥವಾ ಫೇಲ್ ಆಗಿದ್ರೂ ಪರವಾಗಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋ ಬದಲು ಈಗ ಏನು ಹ್ಯಾಂಡ್ರೆಡ್ ಮೊಬೈಲ್ನ ಯೂಸ್ ಮಾಡ್ತಿದ್ದಾರೆ ಅದೇ ಥರನೇ ಅದು ಲ್ಯಾಪ್ಟಾಪ್ನು ಅದೇ ಥರನೇ ಇದು ಮಾಡ್ಕೊಂಡು ಅವ್ರಿಗೇನು ಜಸ್ಟ್ ಅದು ಏನು ಅನಿಸೋದು ಇಲ್ಲ ಅದನ್ನು ಮಾಡ್ತಾಯಿದ್ರೆ ಟ್ರೈ ಮಾಡ್ತಿದ್ರೆ. ಅದರಿಂದ ನಾವೇನು ಓದಿಲ್ಲ, ನಾವೇನು ಮಾಡಿಲ್ಲ, ನಾವು ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು ಏನೂ ಇಲ್ಲ. ಲೇಡೀಸ್ ಆರಾಮಾಗಿ ಮಾಡುವಂಥದ್ದು ಇದನ್ನು ಖಂಡಿತವಾಗ್ಲೂ ಬಂದು ಮಾಡಿ ಅಂತಲೇ ನಾನು ಹೇಳ್ತೀನಿ. ಡಿಸಿಪ್ಲಿನಾಗಿ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಥರನೇ ಅರ್ನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮೇಡಮ್ ಥ್ಯಾಂಕ್ ಯು. ನಿಮ್ಮ ಮಾತುಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಗೊತ್ತಿಲ್ಲ ಅಂತಂದವ್ರನ್ನು ತಿಳ್ಕೊಂಡು ಬಂದು ಇಲ್ಲಿ ಕಲಿತು ಅವ್ರಿಗೂ ಫಿನಾನ್ಷಿಯಲ್ ಫ್ರೀಡಮ್ ಗಳಿಸಬಹುದು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವುಮೆನ್ ಪವರ್ಸ್ನ ಲೇಡೀಸ್ ಆಗಿದ್ದುಕೊಂಡು ಮನೆಯಲ್ಲೂ ಕೆಲಸ ಮಾಡಿ ಹಾಗೆ ಸ್ಟಾಕ್ ಮಾರ್ಕೆಟನ್ನು ಕಲ್ತ್ಕೊಂಡು ಎಜುಕೇಷನು ಸ್ವಲ್ಪ ಇದ್ರೂ ಸಾಕು, ಆ ಸ್ವಲ್ಪ ಇರೋ ನಾಲೆಡ್ಜಿಂದನೇ ಡಿಸಿಪ್ಲಿನ್ನಾಗಿ ಟ್ರೇಡ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಅವರ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ನಿಮಗೂ ಇದೇ ರೀತಿ ಆಗಬೇಕು ಅಂತ ಹೇಳಿದರೆ ಬನ್ನಿ, ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ. ಕಲಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಬೇಕು. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.